ಚಿಲ್ಲೂರು ಬಡ್ಡಿಯ ಬಡ ಕುರಿಗಾಯಿ ಯುವಕ ಹನುಮಂತ ಇವತ್ತು ಬಿಗ್ ಬಾಸ್ನ ವಿನ್ನರ್. ಕಾರಣ ಏನು ಅಂತಂದರೆ, ಒಂದು ಕಡೆ ಅವನ ಸಂಗೀತ ಅಂತ ಹೇಳ್ತಾರೆ, ಆದರೆ ನಿಜಕ್ಕೂ ಅವನ ಸಂಗೀತ ಅಭ್ಯಾಸ ಆದಂಥ ಜಾಗವೇ ಈ ಒಂದು ಆಂಜನೇಯನ ದೇವಸ್ಥಾನ ಅಂತ ಹೇಳ್ಬೋದು. ನಾನಿವತ್ತು ಚಿಲ್ಲೂರು ಬಡ್ಡಿಯ ಗ್ರಾಮ ಏನಿದೆ, ಆ ಗ್ರಾಮದಲ್ಲಿರ್ತಕ್ಕಂಥ ಆಂಜನೇಯನ ದೇವಸ್ಥಾನ ಇದೆ. ಇದಕ್ಕೆ ಸಾಮಾನ್ಯವಾಗಿ ಹಳ್ಳಿಯ ಜನರು ಹನುಮಪ್ಪನ ಗುಡಿ ಅಂತ ಕರೀತಾರೆ ಅಂತ ಹೇಳ್ಬೋದು. ಈ ಹನುಮಪ್ಪನ ಗುಡಿ ಏನಿದೆ ವಿಶೇಷವಾಗಿ ತುಂಬ ಪವರ್ಫುಲ್ ಅಂತೆ. ಅಂದರೆ ಒಂದು ಕಡೆ ಈ ಆಂಜನೇಯನ ದೇವಸ್ಥಾನದಲ್ಲಿ ಏನೇ ಬೇಡ್ಕೊಂಡ್ರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು ಈ ಗ್ರಾಮದ ಜನರ ಪ್ರತೀತಿ ಅಂತ ಹೇಳ್ಬೋದು. ಇನ್ನು ಈ ಗ್ರಾಮದಲ್ಲಿ ಚಿಲ್ಲೂರು ಬಡ್ಡಿ ಅಂದರೆ ಚಿಲ್ಲೂರು ಬಡ್ಡಿ ತಾಂಡ ಅಂತ 2 ಗ್ರಾಮ ಇರುವಂಥದ್ದು. ತಾಂಡಾದಿಂದ ಬರುವಂತಹ ಏನು ಹನುಮಂತ ಇದ್ದಾನೆ, ಆ ಹನುಮಂತನಿಗೆ 1 ಕಿಲೋಮೀಟರ್ ಅಷ್ಟು ದೂರ ಆಗುವಂಥದ್ದು. ದಿನನಿತ್ಯ ಶನಿವಾರ ಬಂದರೆ ಸಾಕು ಆಂಜನೇಯನ ಪೂಜೆ ಪುನಸ್ಕಾರದಲ್ಲಿ ಮುಳುಗುವಂಥದ್ದು. ಸಂಜೆ ಆದರೆ ಸಾಕು ಇಲ್ಲಿ ಬಂದು ಹಾರ್ಮೋನಿಯಂನ ಹಿಡಿದು ಭಜನೆ ಮಾಡ್ಲಿಕ್ಕೆ ಮುಂದಾಗುವಂಥದ್ದು. ಮೊದಲು ಯಾರೋ ಹಿರಿಯರು ಮಾಡ್ತಾಯಿದ್ರು ಭಜನೆಯನ್ನು, ಅವ್ರನ್ನ ನೋಡ್ತಾ ಹಾಡ್ತಾ ತಾಳವನ್ನು ಹಾಕುವಂಥ ಹನುಮಂತ ಡಗ್ಗ ಬಾರಿಸೋದಾಗಲಿ, ಹಾರ್ಮೋನಿಯಂ ಬಾರಿಸೋದಾಗಲಿ, ಹಾಡನ್ನು ಹೇಳೋದಾಗಲಿ, ದಾಸರ ಪದಗಳು, ಆಮೇಲೆ ಏನಂತಂದರೆ ಈ ರೀತಿಯ ಪದಗಳನ್ನು ಹೇಳ್ತಾ, ಸೂಚನಾ ಶರೀಫರ ಪದಗಳನ್ನು ಹೇಳ್ತಾ ಇದೀಗ ಹನುಮಂತ ಈ ಹನುಮಂತನ ಆಶೀರ್ವಾದದಿಂದ ಇವತ್ತು ಬಿಗ್ ಬಾಸ್ ವಿನ್ನರ್ ಆಗಿದ್ದಾನೆ ಅಂತಕ್ಕಂಥ ಮಾತನ್ನು ಗ್ರಾಮಸ್ಥರು ಹೇಳ್ತಾ ಇರ್ಬೋದು. ಅಂದರೆ ಇದು ಚಿಲ್ಲೂರು ಬಡ್ಡಿ ಇರ್ತಕ್ಕಂಥ ಈ ಆಂಜನೇಯ ದೇವಸ್ಥಾನ ಏನಿದೆ ಇದು ತುಂಬ ಪವರ್ಫುಲ್ ಅಂತೆ. ಹೀಗಾಗಿ ಹನುಮಂತ ಪಾಲಕಿ ಸೇವೆ ಆಗಿರ್ಬೋದು, ದೇವರ ಪ್ರದರ್ಶನೆ ಆಗಿರ್ಬೋದು, ಇಲ್ಲಿ ಕಾಣ್ತಾ ಇದೆ ನೋಡಿ, ಇದು ಪಾಲಕಿ. ಇದು ಪ್ರತಿ ಶನಿವಾರ ಇದರಲ್ಲಿ ಆಂಜನೇಯನ ಕೂರಿಸ್ಕೊಂಡು ಊರೊಳಗಡೆ ಇರ್ತಕ್ಕಂಥ ಹಳ್ಳಿ ಕಟ್ಟೆಯಲ್ಲಿ 5 ಬಾರಿ ಪ್ರದರ್ಶನೆ ಹಾಕ್ತಾರಂತೆ. ಇದನ್ನು ಹೊರುವುದಾಗಿರ್ಬೋದು, ಇದನ್ನು ಪೂಜೆ ಮಾಡೋದಾಗುತ್ತೆ, ಇದೆಲ್ಲವನ್ನು ಹನುಮಂತ ಮಾಡ್ತಾ ಇದೀಗ ಬಿಗ್ ಬಾಸ್ನ ವಿನ್ನರ್ ಆಗಿರುವಂಥದ್ದು. ಈ ಬಿಗ್ ಬಾಸ್ ವಿನ್ನರ್ ಆಗಲಿಕ್ಕೆ ಕಾರಣ ಸಂಗೀತ ಒಂದೆಡೆ, ಆದರೆ ಅದೇ ಸಂಗೀತ ಅಭ್ಯಾಸ, ಅದೇ ಹಾರ್ಮೋನಿಯಂ ಬಾರಿಸಿದ್ದು ಇದೇ ಆಂಜನೇಯ ದೇವಸ್ಥಾನದಲ್ಲಿ. ಹೀಗಾಗಿ ಜನರು ಹೇಳ್ತಿರೋ ಒಂದು ಮಾತಿರೋ ಅಂದರೆ, ಗ್ರಾಮಸ್ಥರು ಈ ಹನುಮಪ್ಪ ಪವರ್ಫುಲ್, ಈ ಹನುಮಪ್ಪನಿಗೆ ನಡ್ಕೊಂಡಿದ್ದ ನಮ್ಮ ಹನುಮಂತ, ಹೀಗಾಗಿ ಹನುಮಪ್ಪನ ಆಶೀರ್ವಾದದಿಂದ ಹನುಮಂತ ಇವತ್ತು ಬಿಗ್ ಬಾಸ್ ವಿನ್ನರ್ ಸೀಸನ್ನ ವಿನ್ನರ್ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಚಿಲ್ಲೂರು ಬಡ್ಡಿಯ ಬಡ ಕುರಿಗಾಯಿ ಯುವಕ ಹನುಮಂತ ಇವತ್ತು ಬಿಗ್ ಬಾಸ್ನ ವಿನ್ನರ್. ಕಾರಣ ಏನು ಅಂತಂದರೆ, ಒಂದು ಕಡೆ ಅವನ ಸಂಗೀತ ಅಂತ ಹೇಳ್ತಾರೆ, ಆದರೆ ನಿಜಕ್ಕೂ ಅವನ ಸಂಗೀತ ಅಭ್ಯಾಸ ಆದಂಥ ಜಾಗವೇ ಈ ಒಂದು ಆಂಜನೇಯನ ದೇವಸ್ಥಾನ ಅಂತ ಹೇಳ್ಬೋದು. ನಾನಿವತ್ತು ಚಿಲ್ಲೂರು ಬಡ್ಡಿಯ ಗ್ರಾಮ ಏನಿದೆ, ಆ ಗ್ರಾಮದಲ್ಲಿರ್ತಕ್ಕಂಥ ಆಂಜನೇಯನ ದೇವಸ್ಥಾನ ಇದೆ. ಇದಕ್ಕೆ ಸಾಮಾನ್ಯವಾಗಿ ಹಳ್ಳಿಯ ಜನರು ಹನುಮಪ್ಪನ ಗುಡಿ ಅಂತ ಕರೀತಾರೆ ಅಂತ ಹೇಳ್ಬೋದು. ಈ ಹನುಮಪ್ಪನ ಗುಡಿ ಏನಿದೆ ವಿಶೇಷವಾಗಿ ತುಂಬ ಪವರ್ಫುಲ್ ಅಂತೆ. ಅಂದರೆ ಒಂದು ಕಡೆ ಈ ಆಂಜನೇಯನ ದೇವಸ್ಥಾನದಲ್ಲಿ ಏನೇ ಬೇಡ್ಕೊಂಡ್ರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು ಈ ಗ್ರಾಮದ ಜನರ ಪ್ರತೀತಿ ಅಂತ ಹೇಳ್ಬೋದು. ಇನ್ನು ಈ ಗ್ರಾಮದಲ್ಲಿ ಚಿಲ್ಲೂರು ಬಡ್ಡಿ ಅಂದರೆ ಚಿಲ್ಲೂರು ಬಡ್ಡಿ ತಾಂಡ ಅಂತ 2 ಗ್ರಾಮ ಇರುವಂಥದ್ದು. ತಾಂಡಾದಿಂದ ಬರುವಂತಹ ಏನು ಹನುಮಂತ ಇದ್ದಾನೆ, ಆ ಹನುಮಂತನಿಗೆ 1 ಕಿಲೋಮೀಟರ್ ಅಷ್ಟು ದೂರ ಆಗುವಂಥದ್ದು. ದಿನನಿತ್ಯ ಶನಿವಾರ ಬಂದರೆ ಸಾಕು ಆಂಜನೇಯನ ಪೂಜೆ ಪುನಸ್ಕಾರದಲ್ಲಿ ಮುಳುಗುವಂಥದ್ದು. ಸಂಜೆ ಆದರೆ ಸಾಕು ಇಲ್ಲಿ ಬಂದು ಹಾರ್ಮೋನಿಯಂನ ಹಿಡಿದು ಭಜನೆ ಮಾಡ್ಲಿಕ್ಕೆ ಮುಂದಾಗುವಂಥದ್ದು. ಮೊದಲು ಯಾರೋ ಹಿರಿಯರು ಮಾಡ್ತಾಯಿದ್ರು ಭಜನೆಯನ್ನು, ಅವ್ರನ್ನ ನೋಡ್ತಾ ಹಾಡ್ತಾ ತಾಳವನ್ನು ಹಾಕುವಂಥ ಹನುಮಂತ ಡಗ್ಗ ಬಾರಿಸೋದಾಗಲಿ, ಹಾರ್ಮೋನಿಯಂ ಬಾರಿಸೋದಾಗಲಿ, ಹಾಡನ್ನು ಹೇಳೋದಾಗಲಿ, ದಾಸರ ಪದಗಳು, ಆಮೇಲೆ ಏನಂತಂದರೆ ಈ ರೀತಿಯ ಪದಗಳನ್ನು ಹೇಳ್ತಾ, ಸೂಚನಾ ಶರೀಫರ ಪದಗಳನ್ನು ಹೇಳ್ತಾ ಇದೀಗ ಹನುಮಂತ ಈ ಹನುಮಂತನ ಆಶೀರ್ವಾದದಿಂದ ಇವತ್ತು ಬಿಗ್ ಬಾಸ್ ವಿನ್ನರ್ ಆಗಿದ್ದಾನೆ ಅಂತಕ್ಕಂಥ ಮಾತನ್ನು ಗ್ರಾಮಸ್ಥರು ಹೇಳ್ತಾ ಇರ್ಬೋದು. ಅಂದರೆ ಇದು ಚಿಲ್ಲೂರು ಬಡ್ಡಿ ಇರ್ತಕ್ಕಂಥ ಈ ಆಂಜನೇಯನ ದೇವಸ್ಥಾನ ಏನಿದೆ ಇದು ತುಂಬ ಪವರ್ಫುಲ್ ಅಂತೆ. ಹೀಗಾಗಿ ಹನುಮಂತ ಪಾಲಕಿ ಸೇವೆ ಆಗಿರ್ಬೋದು, ದೇವರ ಪ್ರದರ್ಶನೆ ಆಗಿರ್ಬೋದು, ಇಲ್ಲಿ ಕಾಣ್ತಾ ಇದೆ ನೋಡಿ, ಇದು ಪಾಲಕಿ. ಇದು ಪ್ರತಿ ಶನಿವಾರ ಇದರಲ್ಲಿ ಆಂಜನೇಯನ ಕೂರಿಸ್ಕೊಂಡು ಊರೊಳಗಡೆ ಇರ್ತಕ್ಕಂಥ ಹಳ್ಳಿ ಕಟ್ಟೆಯಲ್ಲಿ 5 ಬಾರಿ ಪ್ರದರ್ಶನೆ ಹಾಕ್ತಾರಂತೆ. ಇದನ್ನು ಹೊರುವುದಾಗಿರ್ಬೋದು, ಇದನ್ನು ಪೂಜೆ ಮಾಡೋದಾಗುತ್ತೆ, ಇದೆಲ್ಲವನ್ನು ಹನುಮಂತ ಮಾಡ್ತಾ ಇದೀಗ ಬಿಗ್ ಬಾಸ್ನ ವಿನ್ನರ್ ಆಗಿರುವಂಥದ್ದು. ಈ ಬಿಗ್ ಬಾಸ್ ವಿನ್ನರ್ ಆಗಲಿಕ್ಕೆ ಕಾರಣ ಸಂಗೀತ ಒಂದೆಡೆ, ಆದರೆ ಅದೇ ಸಂಗೀತ ಅಭ್ಯಾಸ, ಅದೇ ಹಾರ್ಮೋನಿಯಂ ಬಾರಿಸಿದ್ದು ಇದೇ ಆಂಜನೇಯ ದೇವಸ್ಥಾನದಲ್ಲಿ. ಹೀಗಾಗಿ ಜನರು ಹೇಳ್ತಿರೋ ಒಂದು ಮಾತಿರೋ ಅಂದರೆ, ಗ್ರಾಮಸ್ಥರು ಈ ಹನುಮಪ್ಪ ಪವರ್ಫುಲ್, ಈ ಹನುಮಪ್ಪನಿಗೆ ನಡ್ಕೊಂಡಿದ್ದ ನಮ್ಮ ಹನುಮಂತ, ಹೀಗಾಗಿ ಹನುಮಪ್ಪನ ಆಶೀರ್ವಾದದಿಂದ ಹನುಮಂತ ಇವತ್ತು ಬಿಗ್ ಬಾಸ್ ವಿನ್ನರ್ ಸೀಸನ್ನ ವಿನ್ನರ್ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಚಿಲ್ಲೂರು ಬಡ್ಡಿಯ ಬಡ ಕುರಿಗಾಯಿ ಯುವಕ ಹನುಮಂತ ಇವತ್ತು ಬಿಗ್ ಬಾಸ್ನ ವಿನ್ನರ್. ಕಾರಣ ಏನು ಅಂತಂದರೆ, ಒಂದು ಕಡೆ ಅವನ ಸಂಗೀತ ಅಂತ ಹೇಳ್ತಾರೆ, ಆದರೆ ನಿಜಕ್ಕೂ ಅವನ ಸಂಗೀತ ಅಭ್ಯಾಸ ಆದಂಥ ಜಾಗವೇ ಈ ಒಂದು ಆಂಜನೇಯನ ದೇವಸ್ಥಾನ ಅಂತ ಹೇಳ್ಬೋದು. ನಾನಿವತ್ತು ಚಿಲ್ಲೂರು ಬಡ್ಡಿಯ ಗ್ರಾಮ ಏನಿದೆ, ಆ ಗ್ರಾಮದಲ್ಲಿರ್ತಕ್ಕಂಥ ಆಂಜನೇಯನ ದೇವಸ್ಥಾನ ಇದೆ. ಇದಕ್ಕೆ ಸಾಮಾನ್ಯವಾಗಿ ಹಳ್ಳಿಯ ಜನರು ಹನುಮಪ್ಪನ ಗುಡಿ ಅಂತ ಕರೀತಾರೆ ಅಂತ ಹೇಳ್ಬೋದು. ಈ ಹನುಮಪ್ಪನ ಗುಡಿ ಏನಿದೆ ವಿಶೇಷವಾಗಿ ತುಂಬ ಪವರ್ಫುಲ್ ಅಂತೆ. ಅಂದರೆ ಒಂದು ಕಡೆ ಈ ಆಂಜನೇಯನ ದೇವಸ್ಥಾನದಲ್ಲಿ ಏನೇ ಬೇಡ್ಕೊಂಡ್ರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು ಈ ಗ್ರಾಮದ ಜನರ ಪ್ರತೀತಿ ಅಂತ ಹೇಳ್ಬೋದು. ಇನ್ನು ಈ ಗ್ರಾಮದಲ್ಲಿ ಚಿಲ್ಲೂರು ಬಡ್ಡಿ ಅಂದರೆ ಚಿಲ್ಲೂರು ಬಡ್ಡಿ ತಾಂಡ ಅಂತ 2 ಗ್ರಾಮ ಇರುವಂಥದ್ದು. ತಾಂಡಾದಿಂದ ಬರುವಂತಹ ಏನು ಹನುಮಂತ ಇದ್ದಾನೆ, ಆ ಹನುಮಂತನಿಗೆ 1 ಕಿಲೋಮೀಟರ್ ಅಷ್ಟು ದೂರ ಆಗುವಂಥದ್ದು. ದಿನನಿತ್ಯ ಶನಿವಾರ ಬಂದರೆ ಸಾಕು ಆಂಜನೇಯನ ಪೂಜೆ ಪುನಸ್ಕಾರದಲ್ಲಿ ಮುಳುಗುವಂಥದ್ದು. ಸಂಜೆ ಆದರೆ ಸಾಕು ಇಲ್ಲಿ ಬಂದು ಹಾರ್ಮೋನಿಯಂನ ಹಿಡಿದು ಭಜನೆ ಮಾಡ್ಲಿಕ್ಕೆ ಮುಂದಾಗುವಂಥದ್ದು. ಮೊದಲು ಯಾರೋ ಹಿರಿಯರು ಮಾಡ್ತಾಯಿದ್ರು ಭಜನೆಯನ್ನು, ಅವ್ರನ್ನ ನೋಡ್ತಾ ಹಾಡ್ತಾ ತಾಳವನ್ನು ಹಾಕುವಂಥ ಹನುಮಂತ
ಡಗ್ಗ ಬಾರಿಸೋದಾಗಲಿ, ಹಾರ್ಮೋನಿಯಂ ಬಾರಿಸೋದಾಗಲಿ, ಹಾಡನ್ನು ಹೇಳೋದಾಗಲಿ, ದಾಸರ ಪದಗಳು, ಆಮೇಲೆ ಏನಂತಂದರೆ ಈ ರೀತಿಯ ಪದಗಳನ್ನು ಹೇಳ್ತಾ, ಸೂಚನಾ ಶರೀಫರ ಪದಗಳನ್ನು ಹೇಳ್ತಾ ಇದೀಗ ಹನುಮಂತ ಈ ಹನುಮಂತನ ಆಶೀರ್ವಾದದಿಂದ ಇವತ್ತು ಬಿಗ್ ಬಾಸ್ ವಿನ್ನರ್ ಆಗಿದ್ದಾನೆ ಅಂತಕ್ಕಂಥ ಮಾತನ್ನು ಗ್ರಾಮಸ್ಥರು ಹೇಳ್ತಾ ಇರ್ಬೋದು. ಅಂದರೆ ಇದು ಚಿಲ್ಲೂರು ಬಡ್ಡಿ ಇರ್ತಕ್ಕಂಥ ಈ ಆಂಜನೇಯ ದೇವಸ್ಥಾನ ಏನಿದೆ ಇದು ತುಂಬ ಪವರ್ಫುಲ್ ಅಂತೆ. ಹೀಗಾಗಿ ಹನುಮಂತ ಪಾಲಕಿ ಸೇವೆ ಆಗಿರ್ಬೋದು, ದೇವರ ಪ್ರದರ್ಶನೆ ಆಗಿರ್ಬೋದು, ಇಲ್ಲಿ ಕಾಣ್ತಾ ಇದೆ ನೋಡಿ, ಇದು ಪಾಲಕಿ. ಇದು ಪ್ರತಿ ಶನಿವಾರ ಇದರಲ್ಲಿ ಆಂಜನೇಯನ ಕೂರಿಸ್ಕೊಂಡು ಊರೊಳಗಡೆ ಇರ್ತಕ್ಕಂಥ ಹಳ್ಳಿಕಟ್ಟೆಯಲ್ಲಿ 5 ಬಾರಿ ಪ್ರದರ್ಶನೆ ಹಾಕ್ತಾರಂತೆ. ಇದನ್ನು ಹೊರುವುದಾಗಿರ್ಬೋದು, ಇದನ್ನು ಪೂಜೆ ಮಾಡೋದಾಗುತ್ತೆ, ಇದೆಲ್ಲವನ್ನು ಹನುಮಂತ ಮಾಡ್ತಾ ಮಾಡ್ತಾ ಇದೀಗ ಬಿಗ್ ಬಾಸ್ನ ವಿನ್ನರ್ ಆಗಿರುವಂಥದ್ದು. ಈ ಬಿಗ್ ಬಾಸ್ ವಿನ್ನರ್ ಆಗಲಿಕ್ಕೆ ಕಾರಣ ಸಂಗೀತ ಒಂದೆಡೆ ಆದರೆ ಅದೇ ಸಂಗೀತ ಅಭ್ಯಾಸ, ಅದೇ ಹಾರ್ಮೋನಿಯಂ ಬಾರಿಸಿದ್ದು ಇದೇ ಆಂಜನೇಯ ದೇವಸ್ಥಾನದಲ್ಲಿ. ಹೀಗಾಗಿ ಜನರು ಹೇಳ್ತಿರೋ ಒಂದು ಮಾತಿರೋ ಅಂದರೆ ಗ್ರಾಮಸ್ಥರು, ಈ ಹನುಮಪ್ಪ ಪವರ್ಫುಲ್, ಈ ಹನುಮಪ್ಪನಿಗೆ ನಡ್ಕೊಂಡಿದ್ದ ನಮ್ಮ ಹನುಮಂತ, ಹೀಗಾಗಿ ಹನುಮಪ್ಪನ ಆಶೀರ್ವಾದದಿಂದ ಹನುಮಂತ ಇವತ್ತು ಬಿಗ್ ಬಾಸ್ ವಿನ್ನರ್ ಸೀಸನ್ನ ವಿನ್ನರ್ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಚಿಲ್ಲೂರು ಬಡ್ಡಿಯ ಬಡ ಕುರಿಗಾಯಿ ಯುವಕ ಹನುಮಂತ ಇವತ್ತು ಬಿಗ್ ಬಾಸ್ನ ವಿನ್ನರ್. ಕಾರಣ ಏನು ಅಂತಂದರೆ, ಒಂದು ಕಡೆ ಅವನ ಸಂಗೀತ ಅಂತ ಹೇಳ್ತಾರೆ, ಆದರೆ ನಿಜಕ್ಕೂ ಅವನ ಸಂಗೀತ ಅಭ್ಯಾಸ ಆದಂಥ ಜಾಗವೇ ಈ ಒಂದು ಆಂಜನೇಯನ ದೇವಸ್ಥಾನ ಅಂತ ಹೇಳ್ಬೋದು. ನಾನಿವತ್ತು ಚಿಲ್ಲೂರು ಬಡ್ಡಿಯ ಗ್ರಾಮ ಏನಿದೆ, ಆ ಗ್ರಾಮದಲ್ಲಿರ್ತಕ್ಕಂಥ ಆಂಜನೇಯನ ದೇವಸ್ಥಾನ ಇದೆ. ಇದಕ್ಕೆ ಸಾಮಾನ್ಯವಾಗಿ ಹಳ್ಳಿಯ ಜನರು ಹನುಮಪ್ಪನ ಗುಡಿ ಅಂತ ಕರೀತಾರೆ ಅಂತ ಹೇಳ್ಬೋದು. ಈ ಹನುಮಪ್ಪನ ಗುಡಿ ಏನಿದೆ ವಿಶೇಷವಾಗಿ ತುಂಬ ಪವರ್ಫುಲ್ ಅಂತೆ. ಅಂದರೆ ಒಂದು ಕಡೆ ಈ ಆಂಜನೇಯನ ದೇವಸ್ಥಾನದಲ್ಲಿ ಏನೇ ಬೇಡ್ಕೊಂಡ್ರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು ಈ ಗ್ರಾಮದ ಜನರ ಪ್ರತೀತಿ ಅಂತ ಹೇಳ್ಬೋದು. ಇನ್ನು ಈ ಗ್ರಾಮದಲ್ಲಿ ಚಿಲ್ಲೂರು ಬಡ್ಡಿ ಅಂದರೆ ಚಿಲ್ಲೂರು ಬಡ್ಡಿ ತಾಂಡ ಅಂತ 2 ಗ್ರಾಮ ಇರುವಂಥದ್ದು. ತಾಂಡಾದಿಂದ ಬರುವಂತಹ ಏನು ಹನುಮಂತ ಇದ್ದಾನೆ, ಆ ಹನುಮಂತನಿಗೆ 1 ಕಿಲೋಮೀಟರ್ ಅಷ್ಟು ದೂರ ಆಗುವಂಥದ್ದು. ದಿನನಿತ್ಯ ಶನಿವಾರ ಬಂದರೆ ಸಾಕು ಆಂಜನೇಯನ ಪೂಜೆ ಪುನಸ್ಕಾರದಲ್ಲಿ ಮುಳುಗುವಂಥದ್ದು. ಸಂಜೆ ಆದರೆ ಸಾಕು ಇಲ್ಲಿ ಬಂದು ಹಾರ್ಮೋನಿಯಂನ ಹಿಡಿದು ಭಜನೆ ಮಾಡ್ಲಿಕ್ಕೆ ಮುಂದಾಗುವಂಥದ್ದು. ಮೊದಲು ಯಾರೋ ಹಿರಿಯರು ಮಾಡ್ತಾಯಿದ್ರು ಭಜನೆಯನ್ನು, ಅವ್ರನ್ನ ನೋಡ್ತಾ 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 ಹಾಡ್ತಾ ತಾಳವನ್ನು ಹಾಕುವಂಥ ಹನುಮಂತ ಡಗ್ಗ ಬಾರಿಸೋದಾಗಲಿ, ಹಾರ್ಮೋನಿಯಂ ಬಾರಿಸೋದಾಗಲಿ, ಹಾಡನ್ನು ಹೇಳೋದಾಗಲಿ, ದಾಸರ ಪದಗಳು, ಆಮೇಲೆ ಏನಂತಂದರೆ ಈ ರೀತಿಯ ಪದಗಳನ್ನು ಹೇಳ್ತಾ, ಸೂಚನಾ ಶರೀಫರ ಪದಗಳನ್ನು ಹೇಳ್ತಾ ಇದೀಗ ಹನುಮಂತ ಈ ಹನುಮಂತನ ಆಶೀರ್ವಾದದಿಂದ ಇವತ್ತು ಬಿಗ್ ಬಾಸ್ ವಿನ್ನರ್ ಆಗಿದ್ದಾನೆ ಅಂತಕ್ಕಂಥ ಮಾತನ್ನು ಗ್ರಾಮಸ್ಥರು ಹೇಳ್ತಾ ಇರ್ಬೋದು. ಅಂದರೆ ಇದು ಚಿಲ್ಲೂರು ಬಡ್ಡಿ ಇರ್ತಕ್ಕಂಥ ಈ ಆಂಜನೇಯ ದೇವಸ್ಥಾನ ಏನಿದೆ ಇದು ತುಂಬ ಪವರ್ಫುಲ್ ಅಂತೆ. ಹೀಗಾಗಿ ಹನುಮಂತ ಪಾಲಕಿ ಸೇವೆ ಆಗಿರ್ಬೋದು, ದೇವರ ಪ್ರದರ್ಶನೆ ಆಗಿರ್ಬೋದು, ಇಲ್ಲಿ ಕಾಣ್ತಾ ಇದೆ ನೋಡಿ, ಇದು ಪಾಲಕಿ. ಇದು ಪ್ರತಿ ಶನಿವಾರ ಇದರಲ್ಲಿ ಆಂಜನೇಯನ ಕೂರಿಸ್ಕೊಂಡು ಊರೊಳಗಡೆ ಇರ್ತಕ್ಕಂಥ ಹಳ್ಳಿಕಟ್ಟೆಯಲ್ಲಿ 5 ಬಾರಿ ಪ್ರದರ್ಶನೆ ಹಾಕ್ತಾರಂತೆ. ಇದನ್ನು ಹೊರುವುದಾಗಿರ್ಬೋದು, ಇದನ್ನು ಪೂಜೆ ಮಾಡೋದಾಗುತ್ತೆ, ಇದೆಲ್ಲವನ್ನು ಹನುಮಂತ ಮಾಡ್ತಾ ಮಾಡ್ತಾ ಇದೀಗ ಬಿಗ್ ಬಾಸ್ನ ವಿನ್ನರ್ ಆಗಿರುವಂಥದ್ದು. ಈ ಬಿಗ್ ಬಾಸ್ ವಿನ್ನರ್ ಆಗಲಿಕ್ಕೆ ಕಾರಣ ಸಂಗೀತ ಒಂದೆಡೆ ಆದರೆ ಅದೇ ಸಂಗೀತ ಅಭ್ಯಾಸ, ಅದೇ ಹಾರ್ಮೋನಿಯಂ ಬಾರಿಸಿದ್ದು ಇದೇ ಆಂಜನೇಯ ದೇವಸ್ಥಾನದಲ್ಲಿ. ಹೀಗಾಗಿ ಜನರು ಹೇಳ್ತಿರೋ ಒಂದು ಮಾತಿರೋ ಅಂದರೆ ಗ್ರಾಮಸ್ಥರು, ಈ ಹನುಮಪ್ಪ ಪವರ್ಫುಲ್, ಈ ಹನುಮಪ್ಪನಿಗೆ ನಡ್ಕೊಂಡಿದ್ದ ನಮ್ಮ ಹನುಮಂತ, ಹೀಗಾಗಿ ಹನುಮಪ್ಪನ ಆಶೀರ್ವಾದದಿಂದ ಹನುಮಂತ ಇವತ್ತು ಬಿಗ್ ಬಾಸ್ ವಿನ್ನರ್ ಸೀಸನ್ನ ವಿನ್ನರ್ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.